ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ. ನಮಸ್ಕಾರ. ಕಲಘಟಗಿ ತಾಲೂಕಿನಲ್ಲಿ ಈ ಪೌತಿ ಆಂದೋಲನ ಕಾರ್ಯಕ್ರಮವನ್ನು ಸುಮಾರು ಒಂದು ತಿಂಗಳಿಂದ ನಾವು ಆರಂಭ ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ಈ ಪೌತಿ ಆಗದೆ ಬಾಕಿ ಉಳಿದಂಥ ಒಟ್ಟು ನಮ್ಮ ತಾಲೂಕಿನಲ್ಲಿ 15,334 ಅರ್ಜಿಗಳು ಈ ಪೌತಿ ಆಗದೆ ಬಾಕಿ ಉಳಿದಿದ್ದು, ಅದಕ್ಕಾಗಿ ಸರ್ಕಾರ ಒಂದು ನಿರ್ಧಾರ ಮಾಡಿ ಈ ಪೌತಿ ಆಂದೋಲನ ಮಾಡಿ ವಾರಸ ಆಗದೇ ಇದ್ದಂಥ ವಾರಸುದಾರರಿಗೆ ಉಚಿತವಾಗಿ ಸಂಬಂಧಪಟ್ಟ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಅವರು ಈಗಾಗಲೇ ಜನರಿಗೆ ನೋಟಿಸ್ ನೀಡಲಾಗಿದೆ. ಆ ನೋಟಿಸ್ ಪ್ರತಿಯನ್ನು ತೆಗೆದುಕೊಂಡು ಸಂಬಂಧಪಟ್ಟ ದಾಖಲಾತಿಗಳನ್ನು ಪಡೆದುಕೊಂಡು ಈ ಪೌತಿಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಮತ್ತು ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾಳೆ ದಿನಾಂಕ 12/8/2025 ನಾವು 6 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ತಬಕನಹೊನ್ನಳ್ಳಿ, ಗಂಜಿಗಟ್ಟಿ, ದುಮ್ವಾಡ, ಬೇಗೂರ, ದೇವಿಕೊಪ್ಪ, ಸಂಗಮೇಶ್ವರ. ಅಲ್ಲಿ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರು ಮತ್ತು ಉಪ ತಹಶೀಲ್ದಾರರು ಹಾಜರಾಗಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸಂಬಂಧಪಟ್ಟ ಎಲ್ಲ ಈ ಪೌತಿ ಆಂದೋಲನ ಭಾಗವಹಿಸಿದಂಥ ಅರ್ಜಿದಾರರ ಅರ್ಜಿಗಳನ್ನು ಪಡೆದುಕೊಂಡು ಉಚಿತವಾಗಿ ಈ ಪೌತಿಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಮತ್ತು 13ನೇ ತಾರೀಕು ಹಿಂದೇಶಿಗೆರೆ ಗ್ರಾಮ, ಮುಕ್ಕಲ್ ಗ್ರಾಮ, ಉಗ್ಗನಕೆರೆ, ಗುಡಿಯಾಳ, ಮಕ್ಕಿಹೊನ್ನಳ್ಳಿ, ಸೂಳಿಕಟ್ಟಿ ಈ ಗ್ರಾಮಗಳು ಕೂಡ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಪೌತಿ ಆಂದೋಲನದಲ್ಲಿ ಭಾಗವಹಿಸಬೇಕು, ಉಚಿತವಾಗಿ ಈ ಪೌತಿಯನ್ನು ತಾವು ಪಡೆದುಕೊಳ್ಳಬೇಕಂತೇಳಿ ತಾಲೂಕು ಆಡಳಿತ ವತಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಏನು ಮಾಡ್ತಾ ಇದ್ದೀವಿ, ಸ್ವಲ್ಪ ಜನ ಹೈಲೈಟ್ ಮಾಡಿ ಎಲ್ಲ ಈಗ ನಾಳೆ ಒಂದು ರೈತರು ಮೀಟಿಂಗ್ ಕರೀತಾ ಇದ್ದೀವಿ. ಜನ ಇರೋದೇ ರೈತರ ಬಗ್ಗೆ ಇರ್ತಾವ. ಅದಕ್ಕೆ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಖರ್ಚಿಲ್ಲದೆ. ಅದಕ್ಕೆ ಕೆಲವು ದುಡ್ಡು ಭೀ ಕೇಳ್ಬೋದು ಅಂತ ಏನೇನು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀವಿ, ನಮ್ಗೆ ಹೇಳ್ಬೋದು. ಇಲ್ಲರಿ ನಾವು ಬಂದಾಗಿಂದ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ರಂದ್ರೆ ಅವ್ರ ಮ್ಯಾಗ ನಾವು ಮುಲಾಜಿದ್ದೆ ಕ್ರಮವನ್ನು ಕೈಗೊಳ್ತೀವಿ. ಒಟ್ಟಾರೆಯಾಗಿ ನಮ್ಮ ತಾಲೂಕಿನಲ್ಲಿ ಈ ಪೌತಿ ಆಂದೋಲನ ಎಲ್ಲರಿಗೂ ಆಗುತ್ತೆ, ಉಚಿತವಾಗಿ. ಹಾಂ, ಈ